ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತಿದ್ದೀನಿ ನೋಡ್ರಿ. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ರಿ. ಕುಷ್ಕ ರೈಸ್ ನೋಡ್ರಿ. ಈಗ ನೋಡ್ರಿ, ಒಂದು ಬಟ್ಲ ಇದು ಬಾಸ್ಮತಿ ಅಕ್ಕಿ ಐತಿ. ಆಮೇಲೆ ಇನ್ನು ಉಳಿದಂಥ ಅಕ್ಕಿ ಇದು ನಾರ್ಮಲ್ ಅಕ್ಕಿ ರೀ. ನಾವು ಡೈಲಿ ಯೂಸ್ ಮಾಡುವಂಥ ಅಕ್ಕಿ ರೀ. ನಾವು ಅನ್ನಕ್ಕೆ ಸಾಧಾರಣವಾಗಿ ಬಳಸುವಂಥ ಅಕ್ಕಿ. ನೀವು ಮನೆಯಲ್ಲಿ ಯಾವುದಿದ್ರೂ ನಡೀತಾ, ಇಲ್ಲ ಫುಲ್ ನೀವು ಬಾಸ್ಮತಿ ಅಕ್ಕಿಯಿಂದನೇ ಮಾಡ್ಕೋಬೋದು. ನಾನು ಬಾಸ್ಮತಿ ಅಕ್ಕಿ ನಮ್ಮಲ್ಲಿ ಜಾಸ್ತಿ ಅದ್ರದ್ದು ಫ್ಲೇವರ್ ಇಷ್ಟಪಡೋದಿಲ್ಲ ಅಂದರೆ ಏನು ರೀ, ಸ್ವಲ್ಪ ನಾನು ಫ್ಲೇವರ್ಗೋಸ್ಕರ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಅದರದ್ದೇ ಪೂರ್ತಿ ರೈಸ್ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ರೀ. ಹಾಗಾಗಿ ಇದು ತೊಳೆದು ಇಟ್ಕೊಳ್ಬೇಕು ರೀ. 2-3 ಸಲ ತೊಳೆದು ಸರಿಯಾಗಿ ನೀರು ಜಾನಿ ಇಡ್ರಿ ಈಗಲೇ ಮುಂಚೆನೇ. ಆಮೇಲೆ ನಂತರ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಈಗ ನಾನು ಮಾಡುವಂಥ ರೈಸ್ ಐಟಮ್ಗೆ ಬೇಕಾಗಿರುವಂಥ ಸಾಮಾನುಗಳಂದರೆ ಎಣ್ಣೆ ನೋಡ್ರಿ, ಆಮೇಲೆ ತುಪ್ಪ 1-2 ಚಮಚ, ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ತೇಜ್ಪತ್ತ, ಆಮೇಲೆ ಮರಾಠಿ ಮೊಗ್ಗು, ಚಕ್ಕೆ, ಏಲಕ್ಕಿ ಮತ್ತು ಲವಂಗ, 4 ಲವಂಗ ರೀ. ಆಮೇಲೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ನೋಡ್ರಿ. ಇದು ನಾನು ಒಂದು ಮೆಣಸಿನ್ಕಾಯಲ್ಲಿ 2 ಭಾಗವಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ, ಒಂದು ದೊಡ್ಡ ಗಾತ್ರದ ಟೊಮೆಟೊ ರೀ. ಈ ಥರನೇ ಹೆಚ್ಕೊಳ್ರಿ ಉದ್ದದ್ದಾಗಿ. ಮತ್ತು ಉಳ್ಳಾಗಡ್ಡಿ ರೀ, ದೊಡ್ಡ ಉಳ್ಳಾಗಡ್ಡಿ ರೀ ಒಂದು. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ. ಇಷ್ಟು ನಾನು ಮಾಡಲಿಕ್ಕೆ ಬೇಕಾಗಿರುವಂಥ ರೈಸ್ ಐಟಮ್ಗೆ ಪದಾರ್ಥಗಳು ನೋಡಿರಿ. ಆಮೇಲೆ ನಾನು ನಿಮಗೆ ಇನ್ನೊಂದು ತೋರಿಸೋದನ್ನು ಮಾಡಿದೆ, ರುಚಿಗೆ ಉಪ್ಪು ಮತ್ತು ಖಾರನೇ ತೋರಿಸಿಲ್ಲ ರೀ. ಬಟ್ ನಾನು ಒಗ್ಗರಣೆಯಲ್ಲಿ ಉಪಯೋಗಿಸುವಾಗ ಹೇಳ್ತೀನಿ ಅದೇನಂತ ಹೇಳಿ. ಉಪ್ಪಂತೂ ಬೇಕೇ ಬೇಕು, ನಾನು ಉಪ್ಪು ತೋರಿಸಿಲ್ಲ ಇಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನೋಡಿರಿ. ಮತ್ತು ಈಗ ನೀವು ಈ ಥರದ್ದು ಒಂದು ಕುಕ್ಕರ್ ಆದರೂ ತೊಗೊಳ್ರಿ, ಇಲ್ಲಾಂದ್ರೆ ಅಗಲ ಒಂದು ಪಾತ್ರೆನಾದರೂ ತೊಗೊಳ್ರಿ. ನೀವು ಬುಗೋಣಿ ಒಳಗೆ ಮಾಡ್ತಿದ್ರೆ ಬುಗೋಣಿ ಒಳಗಾದರೂ ಮಾಡಿರಿ. ಹೊರಗಡೆ ಸೀಟಿ ಹೊಡೆದ್ರೆ ಸೇಫಾಗಿರುತ್ತೆ, ಪದೇ ನೋಡೋದು ಇರೋದಿಲ್ಲ ಕುಕ್ಕರ್ನಲ್ಲಿ ಮಾಡಿದರೆ. ಇನ್ನು ಹೊರಗಡೆ ಮಾಡಿದರೆ ಸ್ವಲ್ಪ ನೋಡ್ತಾ ಇರಬೇಕಾಗುತ್ತೆ, ಸೀದುತ್ತೆ ಏನೋ ಅಂತ ಹೇಳ್ಬಿಟ್ಟು. ಇದ್ರೊಳಗೆ 2 ಸೀಟಿ ಹೊಡೆದ್ರೆ ಮುಗಿದೋತ್ರಿ. ಹಾಗಾಗಿ ಈಗ ನಾನು ಕುಕ್ಕರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಅದ್ರೊಳಗೆ ತೇಜ್ಪತ್ತ ಹಾಕಿದ್ದೀನಿ, ಚಕ್ಕೆನ, ಲವಂಗನ, ಏಲಕ್ಕಿನ ಮತ್ತು ಮರಾಠಿ ಮೊಗ್ಗನ ಹಾಕ್ಕೊಳ್ತೀನಿ ನೋಡಿರಿ. ಫಸ್ಟಿಗೆ ನಾನು ಸಾಜೀರ ಹಾಕಿದ್ದೆ ರೀ, ಸ್ವಲ್ಪ ರೀ ಸಾಜೀರದ ಎಣ್ಣೆ ಒಳಗೆ ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಫ್ಲೇವರಿಗೆ ಚೆನ್ನಾಗಿ ಅನ್ಸುತ್ತೆ ರೀ. ಶಾಹಿ ಜೀರಾ ಅಂತ ಹೇಳಿ ಸಿಗುತ್ತೆ, ನಿಮ್ಗೆ ಗೊತ್ತಿರ್ಬೋದು, ಅದನ್ನು ಉಪಯೋಗಿಸಿದ್ದೀನಿ. ಈಗ ಈ ಮಸಾಲೆಗಳನ್ನು ಈ ಥರ ಎಣ್ಣೆ ಒಳಗೆ ಹಾಕಿದ ಮೇಲೆ ಇದಕ್ಕೆ ನಂತರ ಉಳ್ಳಾಗಡ್ಡಿ ಹಾಕ್ಕೊಳ್ಬೇಕು ನೋಡಿರಿ. ನಾವು ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕಿ ಈ ಥರ ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಬೇಕು ರೀ. ಇನ್ನು ಟೊಮೆಟೊ ಒಂಚೂರು ಕಮ್ಮಿ ಆದರೂ ಪರವಾಗಿಲ್ಲ. ಹುಳಿ ತಿನ್ನೋರಿದ್ರೆ ನೀವು ನೋಡಿ ಹಾಕ್ಕೊಳ್ರಿ, ಬೇಕಾದರೆ ಟೊಮೆಟೊನ ಹೆಚ್ಚಿ. ಆದರೆ ಇದಕ್ಕೆ ಮಾತ್ರ ಉಳ್ಳಾಗಡ್ಡಿ ಸರಿಯಾಗಿರ್ಬೇಕು ನೋಡಿರಿ, ಅಂದ್ರೇ ಈ ಅನ್ನದ ಘಮ ಹೆಚ್ಚಾಗುತ್ತೆ. ಈ ಥರ ಎಣ್ಣೆಯಲ್ಲೇ ಹಾಕಿದ ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ನೋಡಿರಿ. ಅಷ್ಟೊಂದು ಸೀದೋ ಥರನೂ ಹೊತ್ತೋ ಥರನೂ ಮಾಡಿಬಿಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಅಂತ ಗೊತ್ತಾದಮೇಲೆ ನಿಮಗೆ ನಂತರ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಳ್ರಿ. ನಾವು ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಏನಿಲ್ಲ ಅಂದ್ರೆ ಇವು ಒಂದು 5-6 ಮೆಣಸಿನ್ಕಾಯಿ ಇದಾವೆ ರೀ. ಈ ಥರ 2 ಭಾಗವಾಗಿ ಹಾಕ್ಕೊಳ್ರಿ, ಅಂದರೆ ಸ್ವಲ್ಪ ಖಾರ ಬಿಡುತ್ತೆ ರೀ. ಹಾಗಾಗಿ ಇದಕ್ಕೇ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿರಿ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ. ಇದ್ರದ್ದೆಲ್ಲ ಹಸಿ ವಾಸನೆ ಹೋಗುವವರೆಗೆ ಈ ಥರ 1-2-3 ತಿರುವು ಕೊಡ್ತಾ ಹೋಗ್ರಿ. ಸರಿಯಾಗಿ ಬೇಯಿಸ್ರಿ, ಯಾಕಂದ್ರೆ ಹಸಿದ ಬೆಳ್ಳುಳ್ಳಿ ಮತ್ತು ಅಲ್ಲದ ವಾಸನೆ ಹೋಗ್ಬೇಕು ನೋಡಿರಿ. ಅಲ್ಲ ಅಂದರೆ ಶುಂಠಿ ರೀ, ಹಸಿ ಶುಂಠಿ. ನಮ್ಮಲ್ಲಿ ಅದ್ರಕ್ ಮತ್ತು ಅಲ್ಲ ಅಂತೀವಿ. ನಾವೇನು ಮಾತಾಡ್ತೀವೋ ಅದೇ ಬರುತ್ತಲ್ರಿ. ಫಸ್ಟೇ ಬಾಯಿಗೆ ಅಲ್ಲ ಅಂತ ಹೇಳಿ ಅದ್ರಕ್ ಅಂತಲೇ ಹೇಳಿ ಬರುತ್ತೆ ರೀ, ಶುಂಠಿ ಅಂತ ಬರೋದಿಲ್ಲ ರೀ ಜಾಸ್ತಿ. ಹಾಗಾಗಿ ಅದೇ ರೀ, ಅಲ್ಲ ಅಂದರೆ ಶುಂಠಿ ನೋಡಿರಿ. ಈಗ ಇದಕ್ಕೇ ಸಣ್ಣದಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ
ಇದಕ್ಕೇ ಪುದೀನಾನು ಒಗ್ಗರಣೆ ಎಲ್ಲ ಹಾಕ್ಕೊಳ್ರಿ. ನೀವು ಕೊತ್ತಂಬರಿನ ಮೇಲೆ ಎಲ್ಲ ಅನ್ನ ಆದಮೇಲೆ ಕೊತ್ತಂಬರಿನ ಹಾಕ್ಲಿಕ್ಕೆ ಹೋಗಬೇಡ್ರಿ. ಇವಾಗಲೇ ಎಷ್ಟು ನಿಮಗೆ ಕೊತ್ತಂಬರಿ ಉಪಯೋಗಿಸ್ಬೇಕು ಅನಿಸುತ್ತಾ ಅಷ್ಟು ಕೊತ್ತಂಬರಿ ಇವಾಗಲೇ ಹಾಕ್ಕೊಳ್ರಿ. ಅಂದರೆ ಅತಿಯಾಗಿ ಉಪಯೋಗಿಸ್ಬೇಡ್ರಿ. ಒಂದು ಹಿಡಿಯಷ್ಟು ಕೊತ್ತಂಬರಿನ ಇವಾಗಲೇ ಹಾಕ್ಕೊಳ್ರಿ. ಒಗ್ಗರಣೆ ಆದಮೇಲೆ ಅನ್ನ ಆದಮೇಲೆ ಮೇಲೆ ಹಾಕ್ತಾರಲ್ಲ ಆ ಥರ ಎಲ್ಲ ಹಾಕಿ ಇದು ಮಾಡ್ಲಿಕ್ಕೆ ಹೋಗಬೇಡ್ರಿ. ಅಂದರೆ ಈ ಥರ ಹಾಕಿದ್ರೇ ಎಣ್ಣೆ ಒಳಗೆ ರುಚಿ ಬಿಡುತ್ತೆ ರೀ ಅದರದ್ದೆಲ್ಲ. ಪುದೀನಾನ ಮಾತ್ರ ಆಲ್ಮೋಸ್ಟ್ ಯಾವಾಗಲೂ ನೀವು ಒಗ್ಗರಣೆ ಒಳಗನೆ ಹಾಕ್ಕೊಳ್ರಿ. ಅದು ಉಳ್ಳಾಗಡ್ಡಿ ನಂತರ ಹಾಕ್ಕೊಂಡ್ರಂದ್ರೆ ಇನ್ನೂ ಚೆನ್ನಾಗಿರಿ. ಈಗ ಇದಕ್ಕೇ ಟೊಮ್ಯಾಟೊ ಹಾಕ್ಕೊಳ್ತೀನಿ ನೋಡಿರಿ. ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ರೀ. ಇದೇ ಥರ ಹೆಚ್ಕೊಳ್ರಿ, ಸಣ್ಣದಾಗಿ ಹೆಚ್ಕೊಳಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದ್ರದ್ದು ಸಣ್ಣ ಮೆತ್ತಗಾಗಿ ಪೇಸ್ಟ್ ಆದಂಗೆ ಆಗ್ಬಿಡುತ್ತೆ ರೀ. ಅಷ್ಟು ಜಲ್ದಿ ಪೇಸ್ಟ್ ಆಗಬಾರ್ದು ರೀ. ನಿಧಾನವಾಗಿ ಎಣ್ಣೆ ಒಳಗೆ ಬಿಡ್ಬೇಕು ರೀ. ಯಾಕಂದರೆ ಈ ಥರ ತಿನ್ನುವಾಗ ಒಂದೊಂದು ಅಲ್ಲಲ್ಲಿ ಟೊಮೆಟೊ ಬರ್ತಾ ಇರ್ಬೇಕು ರೀ, ಅಂದರೆ ಚೆನ್ನಾಗಿರಿದೆ. ಈಗ ಇದರಲ್ಲೇ ನೀವು ಬೇಕಂದ್ರೆ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಉಪಯೋಗಿಸ್ಬೋದು ರೀ. ಆದರೆ ನಾನಿಲ್ಲಿ ಗರಂ ಮಸಾಲ ಧನಿಯಾ ಏನು ಉಪಯೋಗಿಸ್ತಾ ಇಲ್ಲ ರೀ. ಯಾಕಂದ್ರೆ ನಾವಿಲ್ಲೇ ಉಪಯೋಗಿಸುವಂಥ ಖಾರ ಮಸಾಲೆ ಖಾರ ರೀ. ನಮ್ಮಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ರೀ. ಇದರಲ್ಲೇ ಎಲ್ಲ ಥರದ ಮಸಾಲೆಗಳಿರುತ್ತೆ ರೀ. ಹಾಗಾಗಿ ನಾನಿಲ್ಲೇ ಗರಂ ಮಸಾಲ ಪುಡಿನೂ ಮತ್ತು ಧನಿಯಾ ಪುಡಿ ಉಪಯೋಗಿಸೋದಿಲ್ಲ ರೀ. ನೀವು ಬೇಕಂದ್ರೆ ನಿಮ್ಮಲ್ಲಿ ಅಚ್ಚ ಖಾರದ ಪುಡಿ ಅಷ್ಟೇ ಇತ್ತಂದ್ರೆ ನೀವು ಧನಿಯಾ ಪುಡಿ ಮತ್ತು ಗರಂ ಮಸಾಲನ ಉಪಯೋಗಿಸ್ರಿ. ನಾನಿಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಮಸಾಲೆ ಖಾರನ ಎರಡೂ ಒಂದೊಂದು ಟೀ ಸ್ಪೂನಾಗಿ ಉಪಯೋಗಿಸ್ತಾ ಇದ್ದೀನಿ ರೀ. ನಿಮ್ಮಲ್ಲೇ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೋಬೋದು ನೀವು. ಯಾಕಂದರೆ ನಿಮ್ಮಲ್ಲಿ ಮಸಾಲೆ ಖಾರ ಇಲ್ಲ ಅಂತಂದರೆ. ನಮ್ಮಲ್ಲಿ ಈ ಖಾರ ಸ್ಪೆಷಲ್ ರೀ, ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ರೀ. ಇದಕ್ಕೆ ನೀವು ಆಲ್ಮೋಸ್ಟ್ ಕೇಳಿರ್ಬೋದು, ಉತ್ತರ ಕರ್ನಾಟಕದ ಖಾರ ಮಸಾಲೆ ಖಾರ ಅಂತ ಹೇಳಿಬಿಟ್ಟು. ಈ ಥರ ಹಾಕ್ಕೊಂಡು ಒಂದೆರಡು ತಿರುವು ಕೊಡ್ತಾ ಹೋಗ್ರಿ ಸರಿಯಾಗಿ. ಇದು ಎಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಮೆಲ್ಟ್ ಆಗಬೇಕು ನೋಡಿರಿ ಇವೆಲ್ಲ ವಸ್ತುಗಳು. ಈಗ ನಾವು ಹಾಕಿರುವಂಥ ಪದಾರ್ಥಗಳೆಲ್ಲ ಈಗ ಇದಕ್ಕೇ ನಿಮ್ಗೆ ಅಳತೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ರಿ. ಪರ್ಫೆಕ್ಟಾಗಿ ನಮ್ದು ರೆಡಿಯಾಗಿದೆ ನೋಡಿರಿ ಮಸಾಲ. ಅನ್ನಕ್ಕೆ ರೈಸಿಗೆ ಬೇಕಾಗಿರುವಂಥ ಮಸಾಲ. ಇನ್ನೊಂದು ನಾನು ಮೊಸರು ತೋರಿಸಿದ್ದೆ. ನಾನು ಮೊಸರನ್ನು ಈ ಸಮಯದಲ್ಲಿ ಹಾಕ್ಕೊಳ್ಳೋದಿಲ್ಲ ರೀ, ಅದೇ ಸ್ಪೆಷಲ್ ರೀ. ಅದೇನಂದ್ರೆ ಮೊಸರನ್ನು ನೀವು ಒಗ್ಗರಣೆ ಎಲ್ಲ ಆಗಿ ನೀರು ಹಾಕಿದ ಮೇಲೆ ಹಾಕ್ಕೊಳ್ರಿ, ಅದ್ರದ್ದು ಟೇಸ್ಟೇ ಬೇರೆ ಆಗುತ್ತೆ ರೀ. ನೋಡಿರಿ ನೀವು ಈಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ನಾವು ಯಾವ ಥರ ಅನ್ನ ಮಾಡ್ತಾಯಿದ್ದೀನಿ. ಕುಷ್ಕಾ ರೈಸ್ ಅಂತ ಹೇಳಿಬಿಟ್ರಿ ಇದಕ್ಕೆ ನೀವು ಮೊಸರನ್ನು ಒಗ್ಗರಣೆ ಒಳಗೆ ಹಾಕಬೇಡ್ರಿ. ನಾನು ಹೇಳೋ ಥರ ಮೊಸರನ್ನು ಹಾಕಿ ಆಮೇಲೆ ಅನ್ನ ಮಾಡಿರಿ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿರಿ ನಾನು ಅಳತೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ 1 ಗ್ಲಾಸಿಗೆ 2 ಗ್ಲಾಸ್ನಷ್ಟು ನೀರು. ಬಾಸ್ಮತಿ ರೈಸನ್ನೇ ನೀವು ಸಂಪೂರ್ಣವಾಗಿ ಉಪಯೋಗಿಸ್ತಾ ಇದ್ದರೆ ನೀವು ಅಲ್ಲಿ ಏನು ಮಾಡಿರಿ, 1.5 ಗ್ಲಾಸ್ನ ನೀರು ಹಾಕ್ಕೊಳ್ರಿ. ಇದು ನಾರ್ಮಲ್ ರೈಸ್ ನಾವು ಯಾವಾಗಲೂ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ತೀವಿ ರೀ. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ತೀವಿ. ಹಾಗಾಗಿ ಈಗ ನಾನಿಲ್ಲೇ 2.5 ಗ್ಲಾಸ್ನಷ್ಟು ತೊಗೊಂಡಿದ್ದೆ. ಅದಕ್ಕೆ ನಾನಿಲ್ಲೇ 5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ರೀ, ಯಾಕಂದರೆ ಬಾಸ್ಮತಿ ರೈಸ್ಗೋಸ್ಕರ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡೆ ನೋಡಿರಿ. ಇದು ಸ್ವಲ್ಪ ಒಂದು ಕುದಿ ಬರಲಿ ರೀ. ಈಗಲೇ ಉಪ್ಪಿನ ಅಂಶ ಗೊತ್ತಾಗೋದಿಲ್ಲ ರೀ. ಒಂದು ಕುದಿ ಬಂದಮೇಲೆ ಅದರದ್ದು ರುಚಿ ನೋಡಿರಿ. ರುಚಿ ನೋಡಿಕೊಂಡು ಟೇಸ್ಟ್ ಗೊತ್ತಾದಮೇಲೆ ನಿಮಗೆ ಉಪ್ಪನ್ನು ಹಾಕೊಳ್ತೀನಿ. ಈಗ ನೋಡಿರಿ ನಾನು ಮೊಸರನ್ನ 1 ಬಟ್ಲ ಮೊಸರನ್ನ ಹಾಕ್ತಾಯಿದ್ದೀನಿ ರೀ. ನಾನು 2.5 ಗ್ಲಾಸ್ ಅಕ್ಕಿಗೆ 1 ಬಟ್ಲ ಮೊಸರನ್ನ ಹಾಕ್ತಿದ್ದೀನಿ. ಇದೇ ಅಳತೆ ಒಳಗೆ ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಆಮೇಲೆ ಹುಳಿ ಮೊಸರು ಇರಬಾರ್ದು ರೀ ಅಷ್ಟೊಂದು. ನೀವು ಒಗ್ಗರಣೆಯೆಲ್ಲ ಹಾಕಿದ್ರಂದ್ರೆ ಒಡೆದು ಹೋಗಿ ಅದ್ರದ್ದು ಹುಳಿ ಜಾಸ್ತಿ ಆಗಿಬಿಡ್ತೈತೆ ರೀ. ಈ ಥರ ಎಲ್ಲ ಆದಮೇಲೆ ಈ ಥರ ನೀರು ಹಾಕಿದ ಮೇಲೆ ನೀವು ಮೊಸರನ್ನ ಹಾಕ್ಕೊಂಡ್ರೆ ಅನ್ನ ಸೂಪರಾಗಿ ಟೇಸ್ಟ್ ಬರುತ್ತೆ ರೀ. ಈ ಥರ ಒಂದು ಸಲ ಮಾಡಿ ನೋಡಿರಿ ಕುಷ್ಕಾ ರೈಸ್ನ, ಸೂಪರಾಗಿರುತ್ತೆ. ಈಗ ಇದನ್ನು ಒಂದು ಕುದಿ ಸಣ್ಣದಾಗಿ ಬಂದಮೇಲೆ ಅದಕ್ಕೆ ರುಚಿ ನೋಡ್ಕೊಳ್ರಿ. ರುಚಿ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅನಿಸಿತ್ತು ಅಂದರೆ ಉಪ್ಪು ಖಾರ ನೀವು ಈಗ ಬೇಕಂದ್ರೆ ಹಾಕ್ಕೋಬೋದು. ಈಗ ಹಾಕಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿರಿ. ಈಗ ನಾನು ನೋಡ್ತಾ ಇದ್ದೀನಿ ನೋಡಿರಿ, ಉಪ್ಪು ಕಡಿಮೆ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಸ್ವಲ್ಪ ಇಲ್ಲೇ ಮತ್ತೆ ಉಪ್ಪು ಹಾಕಿ ಸೇರಿಸ್ತಾ ಇದ್ದೀನಿ ರೀ. ಹೀಗೆ ಕುದಿ ಸರಿಯಾಗಿ ಬರ್ತಾ ಇದೆ ರೀ. ಇದೇ ಸಮಯದಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ ರೀ. ಲಿಂಬೆಹಣ್ಣು ಉಪಯೋಗಿಸ್ಬೇಡ್ರಿ, ಯಾಕಂದರೆ ನಾವು ಆಲ್ರೆಡಿ ಟೊಮ್ಯಾಟೊ ಮತ್ತು ಮೊಸರನ್ನು ಹಾಕಿದ್ದೀವಿ. ಆಲ್ರೆಡಿ ಹುಳಿಯಾಗುತ್ತೆ. ನಿಮಗೆ ಬೇಕಂದ್ರೆ ಹುಳಿ ಇನ್ನೂ ಜಾಸ್ತಿ ಅಂದರೆ ನೀವು ಹುಳಿ ಮೊಸರನ್ನೇ ಹಾಕ್ಕೊಳ್ರಿ, ಇಲ್ಲ ಲಿಂಬೆಹಣ್ಣು ಹಿಂಡ್ಕೊಳ್ಬೋದು. ಅದು ಆಪ್ಷನಲ್. ನೀವು ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ.
ಈಗ ನೋಡ್ರಿ ಇದಾದಮೇಲೆ ಇದು ಅಕ್ಕಿ ಹಾಕಿದ ಮೇಲೆ ಒಂದೆರಡು ಕುದಿ ಬರಲಿ ರೀ. ಜೋರಾಗಿ ಒಂದೆರಡು ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿರಿ. ಇಲ್ಲ ನೀವು ಈಗಲೇ ಮುಚ್ಚಿದ್ರೆ ನೀವು 3 ಸೀಟಿ ಓಡಿಸ್ರಿ. ಇಲ್ಲ ಒಂದು ಕುದಿ ಬಂದ ಮೇಲೆ ನೀವು ಮುಚ್ಚಿದ್ರೆ ಎರಡು ಸೀಟಿನ ಓಡಿಸ್ಬಿಟ್ಟು ಆಫ್ ಮಾಡಿರಿ ಫ್ಲೇಮ್ನ ಗ್ಯಾಸಿಂದ. ಈಗ ನಮ್ಮದಿಲ್ಲೇ ಸಣ್ಣದಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ನಾನೀಗ ಸ್ವಲ್ಪ ಜೋರು ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ. ಇದು ಸರಿಯಾದ ಸಮಯ ನೋಡ್ರಿ ಮುಚ್ಚಳ ಮುಚ್ಚಲಿಕ್ಕೆ. ಇದು ತಿನ್ಲಿಕ್ಕೆ ಮಾತ್ರ ಸೂಪರ್ ಆಗಿತ್ತು ರೀ. ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಇದು ಕುಷ್ಕಾ ರೈಸ್ ಅಂತ ಹೇಳಿ. ಈ ಥರ ಮಾಡಿ ನೋಡ್ರಿ, ಸೂಪರ್ ಆಗಿರುತ್ತೆ ರೀ. ಹೋಟೆಲ್ ಸ್ಟೈಲ್ ಒಳಗಡೆ ರುಚಿ ಅಂತೂ ಸೇಮ್ ಹೋಟೆಲ್ ಸ್ಟೈಲಾಗಿ ಕೊಡುತ್ತೆ ರೀ ಇದು ರುಚಿ. ಈಗ ನೋಡ್ರಿ 2 ಸೀಟಿ ಹೊಡಿಲಿದೆ. ನಮ್ದು 1 ಸೀಟಿ ಆಗಿದೆ ಮೊದಲಿಗೆ, ಇದು 2ನೇ ಸೀಟಿ ರೀ. ಸೀಟಿ ಜೋರಾಗಿ ಬಾಳೋ ತನಕ ಹೊಡಿತಾ ಇದ್ರೆ ನೀವು 2 ಸೀಟಿ ಓಡಿಸ್ರಿ. ಇಲ್ಲ ನಿಮ್ಮದು ಸೀಟಿ ಸ್ವಲ್ಪ ಕಮ್ಮಿ ಹೊಡಿತಾ ಇತ್ತಂದ್ರೆ 3 ಸೀಟಿ ಆದರೂ ಓಡಿಸ್ರಿ ಮಿನಿಮಮ್. ಈಗಿದೆ ಒಂದು 2 ನಿಮಿಷ ಬಿಟ್ಟು ಇದ್ರೊಳಗಿರುವಂಥ ಸ್ವಲ್ಪ ಹವೆನ ತೆಗೆದು ನಾವು ಇದಕ್ಕೆ ತುಪ್ಪ ತೋರಿಸಿದ್ನಲ್ರಿ ನಿಮ್ಗೆ ನಾನು ಮೊದಲಿಗೆ ಪದಾರ್ಥಗಳಿಗೆ ತೋರಿಸುವಾಗ, ಆ ತುಪ್ಪನೇ ಈ ಟೈಮ್ನಲ್ಲಿ ಬೆರೆಸ್ಕೋಬೇಕ್ರಿ. ಈ ಸೀಟಿನ ಎಲ್ಲ ಹವೆ ಹೋಗಿಸ್ಕೊಂಡು ಇದನ್ನು ಓಪನ್ ಮಾಡಿಕೊಂಡು ಇದಕ್ಕೀಗ 2 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಬೆರೆಸ್ಕೊಳ್ರಿ. ಇದು ನಮ್ಮದು ಅನ್ನ 90% ಆಗಿದೆ ನೋಡ್ರಿ ಇವಾಗ ಸರಿಯಾಗಿ. ಈ ಥರ 2 ಚಮಚ ತುಪ್ಪನ ಬೆರೆಸ್ಕೊಳ್ರಿ. ಬೇಕಂದ್ರೆ ನೀವಿಲ್ಲೇ ಗೋಡಂಬಿನ ಹುರಿದುಬಿಟ್ಟು ಹಾಕ್ಕೋಬೋದು ತುಪ್ಪದಲ್ಲಿ, ಅದು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು. ಈಗ ನೋಡ್ರಿ ಈ ಥರ ತುಪ್ಪ ಹಾಕಿದ ಮೇಲೆ 1-2 ತಿರುವು ಕೊಟ್ಟು, ಯಾಕೆ ತಿರುವು ಕೊಡೋದಂದ್ರೆ ರೀ, ಮಸಾಲೆ ಎಲ್ಲ ಒಂದೇ ಕಡೆ ಕುಕ್ಕರ್ನಲ್ಲಿ ಮಾತ್ರ ಸ್ವಲ್ಪ ಮಸಾಲೆ ಎಲ್ಲ ಮೇಲ್ಗಡೆನೇ ಕೂತ್ಕೊಂಡಿರುತ್ತೆ, ಕೆಳಗೇನೂ ಇರೋದಿಲ್ಲ. ಹಾಗಾಗಿ ಸ್ವಲ್ಪ 1-2 ತಿರುವು ಕೊಟ್ಟು ಮುಚ್ಚಳ ಮುಚ್ಚಿದರೆ ಮತ್ತೆ ಉಮ್ಗಾಯಿಸ್ಲಿಕ್ಕೆ ಬಿಡೋಣ ರೀ, ಸರಿಯಾಗಿ ಅನಿಸುತ್ತೆ. ನಮ್ದು ಅನ್ನ ಮತ್ತು 10% ಉಳಿದಿರುವಂಥ ಅನ್ನ ಅರಳುತ್ತೆ ನೋಡಿರಿ. ಇದು ಆಗಿದೆ ನೋಡಿರಿ, 5 ಮಿನಿಟ್ಸ್ ಆಯಿತು. ನಾನು ಇದು ಆರು ಹೋಗಿದೆ ಎಲ್ಲ. ಈಗ ಓಪನ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ರೀ ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡ್ರಿ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳ್ಳೋಣ ನಾವೀಗ. ತಿನ್ನಲಿಕ್ಕೆ ನಮ್ದು ಕುಷ್ಕಾ ರೈಸ್ ರೆಡಿಯಾಗಿದೆ ನೋಡಿರಿ. ಸೂಪರಾಗಿರುತ್ತೆ ರೀ, ತಿಂದು ನೋಡಿರಿ. ನಾನು ಹೇಳಿದ ಥರ ಒಂದು ಸಲ ಮಾಡಿ. ಇದ್ರ ಜೊತೆಗೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಪಾಪಡು ಒಂಚೂರು ಮೊಸರಿದ್ದರೆ ಮಸ್ತಾಗಿರುತ್ತೆ ರೀ. ಈಗ ನೋಡಿರಿ ನಾನು ಊಟ ಮಾಡಲಿಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರಾಗಿದೆ ರೀ. ಯಾರೇ ಗೆಸ್ಟ್ ಬರಲಿ ರೀ, ಫಟಾಫಟ್ ಅಂತ 10 ಮಿನಿಟ್ಸ್ನಾಗ ರೆಡಿ ಆಗುತ್ತೆ ನೋಡಿರಿ. ಅಥವಾ ನೀವು ಸಾಯಂಕಾಲ ಸಮಯಲ್ಲಿ ಅನ್ನ ಸಾಂಬಾರು 2 ಮಾಡಬೇಕಂತ ವಿಚಾರ ಮಾಡ್ತಾಯಿದ್ರೆ ಸಾಂಬಾರು ಯಾಕ್ರಿ, ಇದನ್ನೆಷ್ಟೇ ಮಾಡಿಕೊಂಡು ಸವಿತಾ ಇದ್ದರೆ ಸೂಪರಾಗಿರುತ್ತೆ ರೀ. ಮಸ್ತ್ ಟೇಸ್ಟಿಯಾಗಿದೆ ನೋಡಿರಿ. ಮಾತ್ರ ಇದನ್ನು ನಾನು ಒಂದಿಷ್ಟು ಉಳ್ಳಾಗಡ್ಡಿ ಮತ್ತು ಮೊಸರಿನ ಜೊತೆಗೆ ಊಟ ಮಾಡ್ತಾಯಿದ್ದೀನಿ. ನೀವು ಬೇಕಂದ್ರೆ ಮೆಣಸಿನ್ಕಾಯಿ ಹಪ್ಪಳ ಹಾಕ್ಕೊಂಡು ತಿನ್ಬೋದು ರೀ. ಇದಕ್ಕೆ ಮಾತ್ರ ಮೊಸರು ಮತ್ತು ಈ ಥರ ಉಳ್ಳಾಗಡ್ಡಿ ತಂದು ಸೂಪರಾಗಿರುತ್ತೆ ರೀ. ಟೇಸ್ಟ್ ಮಾತ್ರ ವಾವ್, ತುಂಬ ಚೆನ್ನಾಗೈತೆ ರೀ. ನೀವು ಈ ಥರ ಒಂದು ಸಲ ಮಾಡಿ ನೋಡಿರಿ, ಈ ಟೇಸ್ಟ್ ಸೂಪರಾಗಿರುತ್ತೆ ರೀ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.